ಇಂದಿನ ಈ ವಿಡಿಯೋನಲ್ಲಿ ಉರಿಲಿಂಗ ಪೆದ್ದಿಯ ವಚನಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ವಚನಕಾರರ ಪರಿಚಯ. ಉರಿಲಿಂಗ ಪೆದ್ದಿ ಅವರು 12ನೇ ಶತಮಾನದ ಮಹಾನ್ ವಚನಕಾರರು ಮತ್ತು ಶಿವಶರಣರು. ಅವರು ವೀರಶೈವ ಧರ್ಮದ ಪ್ರಮುಖ ಸಂತರುಗಳಲ್ಲಿ ಒಬ್ಬರಾಗಿದ್ದಾರೆ. ಉರಿಲಿಂಗ ಪೆದ್ದಿ ಬಸವಣ್ಣನವರ ಅನುಯಾಯಿಯಾಗಿದ್ದು, ಕಾಯಕ ದಾಸೋಹ ಮತ್ತು ಶರಣ ಸಂಸ್ಕೃತಿಯನ್ನು ತಮ್ಮ ವಚನಗಳ ಮೂಲಕ ಸಾರಿದ್ದಾರೆ. ಅವರ ವಚನಗಳಲ್ಲಿ ಸರಳ ಭಾಷೆ, ತೀವ್ರ ತಾತ್ವಿಕ ಅರ್ಥ ಹಾಗೂ ಸಾಮಾಜಿಕ ಸಂದೇಶಗಳು ಕಂಡುಬರುತ್ತವೆ. ಅವರು ಗುರು, ಲಿಂಗ, ಜಂಗಮ ಮತ್ತು ಪ್ರಸಾದಗಳ ಮಹತ್ವವನ್ನು ತಮ್ಮ ವಚನಗಳಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಅಹಂಕಾರ, ಆಚಾರವಿಲ್ಲದ ಭಕ್ತಿ ಹಾಗೂ ಹೊರಾಂಗಣ ಆಚಾರಗಳನ್ನು ಅವರು ತೀವ್ರವಾಗಿ ವಿರೋಧಿಸಿದ್ದಾರೆ. ಉರಿಲಿಂಗ ಪೆದ್ದಿಯವರು ನಿಜವಾದ ಭಕ್ತಿ ಎಂದರೆ ವಿನಯ, ಶುದ್ಧ ನಡೆ ಮತ್ತು ಆತ್ಮಶುದ್ಧಿ ಎಂದು ನಂಬಿದ್ದರು. ಅವರ ವಚನಗಳಲ್ಲಿ ಶಿವನಿಗೆ ಸಲ್ಲುವ ಭಕ್ತಿ ಸರಳವಾಗಿರಬೇಕು, ಆದರೆ ದೃಢವಾಗಿರಬೇಕು ಎಂಬ ಸಂದೇಶ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅವರ ವಚನಗಳ ಅಂಕಿತನಾಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಆಗಿದೆ. ವಚನಗಳ ಸರಳ ಸಾರಾಂಶ ಹೀಗಿದೆ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಈ ವಚನದ ಸಾರಾಂಶ ಹೀಗಿದೆ. ಉರಿಲಿಂಗ ಪೆದ್ದಿಯ ಈ ವಚನದಲ್ಲಿ ಪರಶಿವನ ತತ್ವವನ್ನು ಸುಂದರವಾಗಿ ವಿವರಿಸಲಾಗಿದೆ. ಸೂರ್ಯ ಇಲ್ಲದೆ ಹಗಲು, ದೀಪ ಇಲ್ಲದೆ ಬೆಳಕು, ಹೂವಿಲ್ಲದೆ ಪರಿಮಳ ಇರುವುದಿಲ್ಲವೆಂದು ಕವಿ ಹೇಳುತ್ತಾರೆ. ಅದೇ ರೀತಿಯಾಗಿ ಸಕಲ ರೂಪವಿಲ್ಲದೆ ನಿಷ್ಕಲ ಪರಶಿವನನ್ನು ಅರಿಯಲು ಸಾಧ್ಯವಿಲ್ಲ. ಪರಶಿವನೇ ಎಲ್ಲದಕ್ಕೂ ಮೂಲನಾಗಿದ್ದು, ಲಿಂಗವು ಅವನ ಪ್ರತೀಕವಾಗಿದೆ. ಭಕ್ತನು ಲಿಂಗದ ಮೂಲಕ ಪರಶಿವನನ್ನು ಅರಿಯಬೇಕು ಎಂಬ ಸಂದೇಶವನ್ನು ಈ ವಚನ ನೀಡುತ್ತದೆ. ವಚನಕಾರರು ಮುಂದಿನ ವಚನದಲ್ಲಿ ಹೀಗೆ ಹೇಳುತ್ತಾರೆ. ಪರುಷದ ಗೃಹದೊಳಗಿತ್ತು ತಿರಿವನೆ ಮನೆ ಮನೆಯ, ತೊರೆಯೊಳಗಿತ್ತವನು ತೃಷೆಯಾಗಲರಸುವನೆ ಕೆರೆಯುದಕವ, ಮಂಗಳ ಲಿಂಗ ಅಂಗದ ಮೇಲೆ ಇತ್ತು ಅನ್ಯಲಿಂಗಗಳ ನೆನೆವನೆ, ನಿಮ್ಮ ಭಕ್ತನು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಈ ವಚನದ ಸಾರಾಂಶ. ಈ ವಚನದಲ್ಲಿ ಉರಿಲಿಂಗ ಪೆದ್ದಿ ನಿಜವಾದ ಭಕ್ತನ ಲಕ್ಷಣಗಳನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ಪರಶಿವನ ಭಕ್ತನು ತನ್ನದೇ ಗೃಹದಲ್ಲಿದ್ದರೂ ಮನಸ್ಸನ್ನು ಇತರ ಮನೆಗಳ ಕಡೆ ತಿರುಗಿಸುವುದಿಲ್ಲ. ನದಿಯೊಳಗಿದ್ದವನಿಗೆ ಕೆರೆಯ ನೀರಿನ ಆಸೆ ಇರುವುದಿಲ್ಲದಂತೆ ಶಿವಭಕ್ತನು ಪರಶಿವನ ಅನುಭವದಲ್ಲಿರುವಾಗ ಬೇರೆ ಆಸೆಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಮಂಗಳ ಲಿಂಗವೇ ತನ್ನ ದೇಹದ ಮೇಲೆ ಇದ್ದಾಗ, ಅಂದರೆ ಪರಶಿವನು ಹೃದಯದಲ್ಲಿ ನೆಲೆಸಿದ್ದಾಗ ಇತರ ಲಿಂಗಗಳನ್ನು ನೆನೆಯುವುದು ಅಸಂಭವ ಎಂದು ಕವಿ ಹೇಳುತ್ತಾರೆ. ನಿಜವಾದ ಭಕ್ತನಿಗೆ ಒಬ್ಬನೇ ಲಿಂಗ, ಒಬ್ಬನೇ ಶಿವ, ಒಬ್ಬನೇ ಸತ್ಯ. ಹೀಗಾಗಿ ಪರಶಿವನನ್ನು ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡ ಭಕ್ತನು ದ್ವಂದ್ವ, ಭ್ರಮೆ ಮತ್ತು ಭಿನ್ನತೆಯಿಂದ ದೂರವಿರುತ್ತಾನೆ. ಇಂತಹ ಶುದ್ಧ ಭಕ್ತಿಯನ್ನೇ ಉರಿಲಿಂಗ ಪೆದ್ದಿ ನಿಮ್ಮ ಭಕ್ತನು ಎಂದು ಪರಶಿವನಿಗೆ ಅರ್ಪಿಸುತ್ತಾರೆ. ಮುಂದಿನ ವಚನ ಹೀಗಿದೆ. ಲಘು ಗುರುವಪ್ಪನೇ, ಗುರು ಲಘುವಪ್ಪನೇ, ಆಗದಾಗದು ಗುರುಗುರುವೇ ಲಘು ಲಘುವೇ, ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ, ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಈ ವಚನದ ಸಾರಾಂಶ. ಈ ವಚನದಲ್ಲಿ ಉರಿಲಿಂಗ ಪೆದ್ದಿ ಗುರು, ಲಿಂಗ, ಜಂಗಮ ಮತ್ತು ಪ್ರಸಾದಗಳ ಮಹತ್ವ ಹಾಗೂ ಅವುಗಳ ಕ್ರಮವನ್ನು ವಿವರಿಸುತ್ತಾರೆ. ಗುರುವನ್ನು ಲಘುವಾಗಿ, ಅಂದರೆ ಸಾಮಾನ್ಯವಾಗಿ ಕಾಣುವುದೇ ಅಥವಾ ಲಘುವನ್ನು ಗುರುವೆಂದು ಭಾವಿಸುವುದೇ? ಇವು ಎರಡೂ ತಪ್ಪು ಎಂದು ಕವಿ ಸ್ಪಷ್ಟವಾಗಿ ಹೇಳುತ್ತಾರೆ. ಗುರು ಎಂದರೆ ಗುರುವೇ, ಲಘು ಎಂದರೆ ಲಘುವೇ. ಅವುಗಳನ್ನು ಪರಸ್ಪರ ಬದಲಾಯಿಸುವುದು ಸಾಧ್ಯವಿಲ್ಲ. ಗುರು, ಲಘು ಎಂಬ ವ್ಯತ್ಯಾಸವನ್ನು ಅರಿಯದೆ ನಡೆದುಕೊಳ್ಳುವುದಾದರೆ ನಿಜವಾದ ಆಚಾರ ಸಾಧ್ಯವಾಗುವುದಿಲ್ಲ. ಶಿವಭಕ್ತನು ಗುರುವನ್ನು ಅತ್ಯುನ್ನತ ಸ್ಥಾನದಲ್ಲಿ ಇರಿಸಿ ಲಿಂಗ, ಜಂಗಮ ಪ್ರಸಾದಗಳನ್ನು ಶ್ರದ್ಧೆಯಿಂದ ಗೌರವಿಸಬೇಕು. ಆದರೆ ನಿಜವಾದ ಭಕ್ತನು ತನ್ನ ಅಹಂಕಾರವನ್ನು ತಾನೇ ಲಘುವಾಗಿ ಮಾಡಿಕೊಳ್ಳುತ್ತಾನೆ.
ಗುರು ಲಿಂಗ ಜಂಗಮ ಮತ್ತು ಪ್ರಸಾದಗಳ ಎದುರು ತಾನು ಚಿಕ್ಕವನು ವಿನಮ್ರನು ಎಂದು ಭಾವಿಸಿದಾಗಲೇ ಆತ್ಮೋನ್ನತಿ ಸಾಧ್ಯವಾಗುತ್ತದೆ. ಇದೇ ನಿಜವಾದ ಶಿವಾಚಾರ ಎಂದು ಉರಿಲಿಂಗಪೆದ್ದಿ ಹೇಳುತ್ತಾರೆ.